ನೋಡಿ, ಒಂದು ಸಲ ಲೈಫಲ್ಲಿ ಒಬ್ಬರ ಯೋಗ್ಯತೆ ಏನಂತ ಅರ್ಥ ಆದ್ಮೇಲೆ ಅವ್ರನ್ನ ಎಲ್ಲಿಡಬೇಕೋ ಅಲ್ಲೇ ಇಡಿ, ಅದು ಕೂಡ ಶಾಶ್ವತವಾಗಿ. ಒಂದು ಸಲ ಅವ್ರ ಯೋಗ್ಯತೆ ಏನಂತ ಗೊತ್ತಾಯ್ತಲ್ವಾ, ಅವ್ರನ್ನ ಎಲ್ಲಿಡಬೇಕೋ ಅಲ್ಲೇ ಇಡಿ. ಕೆಲವ್ರು ಏನ್ ಮಾಡ್ಬಿಡ್ತೀರಾ ಅಂತ ಅಂದ್ರೆ, ಇವತ್ತು ಕೊಟ್ಟಿರ್ತಾರ ಅವ್ರ ನೋವು, ಅವ್ರನಿಂದ ನೋವನ್ನ ತಿಂದು 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 ನೀವು ಹೆಂಗಾಗಿರ್ತೀರ ಅಂದ್ರೆ, ಇವತ್ತು ಬದುಕಿ ಉಳಿದಿರೋದೇ ಹೆಚ್ಚು. ನೀವು ಇಟ್ಟಂತ ನಂಬಿಕೆ ಮೇಲೆ ಪೆಟ್ಟನ್ನ ಕೊಟ್ಟಿರ್ತಾರೆ, ನಿಮ್ಗೆ ವಿಪರೀತ ಕಷ್ಟಗಳಿಗೆ ಸಿಕ್ಕಾಕಿರ್ತಾರೆ, ವಿಪರೀತ ನಿಮ್ಗೆ ನೋವನ್ನ ಕೊಟ್ಟಿರ್ತಾರೆ. ಅಂದ್ರೆ ನಿಮ್ಮ ಜೀವನದಲ್ಲಿ ಯಾರಿದ್ರೆ ನಿಮ್ ಜೊತೆಗೆ ನೆಮ್ಮದಿಯಾಗಿ ಇರ್ತೀನಂತ ನೀವು ನಂಬಿರ್ತೀರೋ, ಅವರಿಂದನೇ ಕಷ್ಟಕ್ಕೆ ಗುರಿಯಾಗಿರ್ತೀರ, ಅವರಿಂದನೇ ನಿಮ್ಮ ನೆಮ್ಮದಿ ಹಾಳಾಗಿರುತ್ತೆ, ಅವರಿಂದನೇ ನಿಮ್ಮ ಜೀವನ ಕೂಡ ಹಾಳಾಗಿರುತ್ತೆ. ಆದರೆ ನೀವು ನಂಬಿರೋ ರಾಯರಿಂದ, ನೀವು ನಂಬಿರೋ ದೇವರು, ಯಾವುದೇ ದೇವರಾಗಿರ್ಲಿ, ಯಾವುದೇ ಗುರುಗಳನ್ನಾಗಲಿ, ನೀವು ಭಕ್ತಿಯಿಂದ ಪೂಜಿಸುವಂತಹ ಗುರುಗಳಿಂದ, ನಾವೆಲ್ಲರೂ ರಾಯರ ಮಕ್ಕಳಲ್ವಾ, ರಾಯರ ಆಶೀರ್ವಾದದಿಂದ ನೀವೆಲ್ಲೋ ಒಂದು ಕಡೆ ಇವತ್ತು ಬದುಕಿ ಉಳಿದಿದ್ದೀರಾ ಅಂತ ಅಂದ್ರೆ, ಅದು ನೀವು ನಂಬಿರೋ ದೈವ ನಿಮ್ಮನ್ನ ಕಾಪಾಡಿದೆ ಅಂತ ಅರ್ಥ. ಅಂಥದ್ರಲ್ಲಿ ಮತ್ತೆ ಅವ್ರು ಏನಾದರೂ ನಗ್ನಗ್ತಾ ಬರ್ತಾ ಇದ್ದಾರೆ, ನಾನು ಮುಂಚೆ ಥರ ಇರಲ್ಲ, ನಾನು ತುಂಬ ಚೆನ್ನಾಗಿರ್ತೀನಿ, ನನ್ನ ತಪ್ಪಾಗ್ಬಿಡ್ತು, ಹಂಗಾಗ್ಬಿಡ್ತು, ಹಿಂಗಾಗ್ಬಿಡ್ತು ಅಂದ್ಬಿಟ್ಟು ಮುಖದಲ್ಲಿ ನಗುನ ಇಟ್ಕೊಂಡು ಮನಸ್ಸಲ್ಲಿ ವಿಷವನ್ನು ತುಂಬ್ಕೊಂಡು ಅವ್ರು ಬರ್ತಾ ಇದ್ದಾರೆ ಅಂದ ತಕ್ಷಣ ನೀವು ನಂಬಿಬಿಟ್ರೆ, ಖಂಡಿತ ಹೇಳ್ತಾ ಇದ್ದೀನಿ, ಅದಕ್ಕಿಂತ 10 ಪಟ್ಟು ಜಾಸ್ತಿ ಮುಂಚೆ ಎಷ್ಟು ಅವರಿಂದ ನೋವನ್ನ ತಿಂದಿದ್ದೀರೋ, ಎಷ್ಟು ನೀವು ನರಕವನ್ನು ಅನುಭವಿಸಿದಿರೋ, ಕಣ್ಣೀರನ್ನ ಹಾಕಿದಿರೋ, ಅದಕ್ಕಿಂತ ಜಾಸ್ತಿ ಸಿಕ್ಬಿಡ್ತೀರಾ. ದೇವ್ರು ನಿಮ್ಮನ್ನ ಕಾಪಾಡಬೇಕಾದ್ರೆ ಯಾರನ್ನು ನಂಬೇಡ ಅಂತ, ನೀವು ನಂಬಲ್ಲ ಅನ್ನೋಗೋಸ್ಕರನೇ ದೇವ್ರು ಇದು ಮಾಡಿರ್ತಾರೆ. ಆದರೆ ಪರೀಕ್ಷೆ ಮಾಡ್ತಾರೆ, ಮತ್ತೆ ನಂಬ್ತೀರಾ ಏನು ಮಾಡ್ತೀರಾ? ಇದರಿಂದ ಈಚೆಗೆ ಬರಬೇಕಾದ್ರೆ ಎಷ್ಟು ಒದ್ದಾಡಿರ್ತೀರ ನೀವು, ಕಷ್ಟಗಳಿಂದ ನೋವುಗಳಿಂದ ಈಚೆಗೆ ಬರಬೇಕಾದ್ರೆ ಎಷ್ಟು ಒದ್ದಾಡಿರ್ತೀರಾ? ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಗೊತ್ತಾ? ರಾಯರ್ ವಿಡಿಯೋಸ್ ಮಾಡ್ತಾ, ರಾಯರು ಎಲ್ಲಾ ರೀತಿ ಜನಗಳನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿನ ತಗೊಂಡಿದ್ದಾರೆ. ಎಲ್ಲರೂ ನನ್ನ ಮಕ್ಕಳೇ, ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು, ಯಾರು ಯಾರಿಂದ ಕೂಡ ನೋವಿಗೆ ಗುರಿ ಆಗ್ಬಾರ್ದು, ಯಾರನ್ನು ಕೂಡ ನಂಬಿ ಅವ್ರ ಜೀವನ ಹಾಳು ಮಾಡ್ಕೋಬಾರ್ದು ಅಂತ ರಾಯರು ಕಲಿಯುಗವನ್ನೇ ಕಾಪಾಡುವಂತ ತಗೊಂಡಿದ್ದಾರೆ. ಎಲ್ಲ ರೀತಿಯ ಮಕ್ಕಳು ಕೂಡ ಇದ್ದಾರೆ ಅವರಲ್ಲಿ. ನಾವೆಲ್ಲರೂ ಕೂಡ ಅವರ ಅಳಿಲು ಸೇವಕರು, ಅವ್ರ ಪುಟ್ಟ ಪುಟ್ಟ ಮಕ್ಕಳಾಗಿರೋದ್ರಿಂದ ನಾನೇನು ಹೇಳ್ತಾ ಇದ್ದೀನಿ, ಕೆಲವ್ರನ್ನ ರಕ್ಷಣೆಗೋಸ್ಕರ ಹೇಳ್ತಾ ಇದ್ದೀನಿ, ಕೆಲವರು ಚೆನ್ನಾಗಿರ್ಲಿ ಅನ್ನೋಗೋಸ್ಕರ ಹೇಳ್ತಾ ಇದ್ದೀನಿ. ಒಂದು ಸಲ ನಿಮ್ಮ ಜೀವನದಲ್ಲಿ ಯಾರಾದರೂ ನಂಬಿಕೆ ಮೇಲೆ ಪೆಟ್ಟನ್ನು ಕೊಟ್ಟರೆ, ದಯವಿಟ್ಟು ಕೂಡ ಅವ್ರನ್ನ ಜೀವನದಲ್ಲಿ ಮತ್ತೆ ಬಿಟ್ಕೋಬೇಡಿ. ಈಗ ಎಲ್ಲೋ ಒಂದು ಕಡೆ ಒಂದು ಚೂರು ನಗ್ತಾ ಇದ್ದೀರಾ, ಮನಸ್ಸಿಲ್ದಂಗೆ ಊಟ ಮಾಡ್ತಾ ಇದ್ದೀರಾ. ಇಷ್ಟು ದಿನ ಎಲ್ಲೋ ಒಂದು ಕಡೆ ನನ್ನ ಅಪ್ಪ ರಾಯರಿದಾರಪ್ಪ ಅಂತ ಒಂದು ತುತ್ತು ಊಟ ಮಾಡ್ತಾ ಇದ್ದೀರಾ, ಒಂದು ತುತ್ತು ಊಟವನ್ನ, ಇಲ್ಲೋ ಒಂದು ಕಡೆ ಮನಸ್ಸಿಲ್ಲ ಅಂದ್ರೂ ಕೂಡ ಒಂದು ತುತ್ತು ಊಟವನ್ನ ಮಾಡ್ತಾ ಇದ್ದೀವಿ. ಇದೇ ಅವರು ಕೊಟ್ಟಂತ ನೋವುಗಳಿಂದ ಎಷ್ಟು ನರಕ ಅನುಭವಿಸಿದ್ರಿ ನೀವು ಅಲ್ವಾ? ಅದನ್ನ ಅರ್ಥ ಮಾಡ್ಕೋಬೇಕಾ ಬಿಟ್ಟು, ಇವ್ರೇನೋ ಬಂದ್ಬಿಟ್ರು ಅಂದ ತಕ್ಷಣ ನಂಬಿಬಿಟ್ರೆ, ಇಲ್ಲಿ ವಿಷ ತುಂಬಿರೋ ಹಾವನ್ ಬೇಕಾದ್ರೂ ಕೂಡ ನಂಬೋದು. ಆದರೆ ಈ ಥರ ಏನು ಬರ್ತಾರಲ್ಲ ಜನಗಳು, ಮತ್ತೆ ಅವ್ರನ್ನ ಯಾವತ್ತೂ ಕೂಡ ನಂಬೇಡಿ. ಹಾಯ್ ಬಾಯ್ ಅಂದರೆ ಅವ್ರ ಜೊತೆ ಏನು ಬೇಡ ಅಂತ ದ್ವೇಷನೇ ಕಟ್ಕೊಳ್ಳಿ ಅಂತ ನಾನು ಹೇಳ್ತಲ್ಲ. ಎಲ್ಲಿಡಬೇಕೋ ಅಲ್ಲಿಡಿ ಅಷ್ಟೇ, ಎಲ್ಲಿಡಬೇಕೋ ಅಲ್ಲಿ ಇಟ್ಬಿಡಿ ಅಷ್ಟೇ. ಅದು ನಿಮ್ಮ ಮನಸ್ಸು ಏನೇನೋ ಅಲ್ಲ, ಏನೇನೋ ಬಂದು ಹೋಗೋದು ಬರೋದು ಮಾಡೋಕ್ಕೆ ನಿಮ್ಮ ಮನಸ್ಸು, ನಿಮ್ಮ ಜೀವನ, ನಿಮ್ಗೊಂದು ಮನಸ್ಸಿದೆ, ನೀವು ಮನುಷ್ಯರು, ಎಷ್ಟಂತ ತಾಳ್ತೀರಾ? ಮತ್ತೆಷ್ಟು ಕಷ್ಟಕ್ಕೆ ಸಿಗಾಕೋಬೇಡಿ. ಜೀವನ ಅನ್ನೋದು ಹೆಂಗಂತಂದರೆ, ಒಂದು ರೈಲ್ ಬಂಡಿ ಮುಂದೆ ಒಂದು ಬೋಗಿ ಏನಾದರೂ ಡಬ್ಬಿ ಇದು ಹೋಗ್ಬಿಡ್ತಂದ್ರೆ, ಅಂದರೆ ರಾಂಗ್ ರೂಟಿಗೆ ಹೋಗ್ಬಿಡ್ತಪ್ಪ ಅಂತ ಅಂದರೆ, ಎಲ್ಲವೂ ಕೂಡ ಹೆಂಗಿದಾಗುತ್ತೋ ಹಾಗೇನೆ ಜೀವನ ಕೂಡ ಹಂಗೇನೆ ನಮ್ಮದು. ಒಂದು ಹೆಜ್ಜೆ ನಾವು ತಪ್ಪಾದ ವ್ಯಕ್ತಿಗಳ ಮೇಲೆ ನಂಬಿಕೆನ ಇಟ್ಟು ಒಂದು ಹೆಜ್ಜೆನ ಇಟ್ಬಿಟ್ಟಿವಿ ಅಂತ ಅಂದರೆ, ನೀವು ಮತ್ತೆ ಸರಿಪಡಿಸ್ಕೊಳ್ಳೋಕ್ಕೆ ನಿಮ್ಮ ಜೀವನನೇ ಸಾಕಾಗಲ್ಲ. ಅಷ್ಟು ಕಷ್ಟ ಅನುಭವಿಸ್ಬೇಕಾಗತ್ತೆ. ಈಗ ಆಲ್ರೆಡಿ ಅನುಭವಿಸಿ ದೇವರ ಆಶೀರ್ವಾದದಿಂದ ಒಂದು ರೂಟಿಗೆ ಬಂದಿದೆ, ಒಂದು ಸರಿಯಾದ ದಾರಿಲಿ ಹೋಗ್ತಾ ಇದೆ. ಆದರೆ ಅವಾಗ ಪರೀಕ್ಷೆ ಮಾಡೋಕ್ಕೆ ತಿಳಿ ನೀರಲ್ಲಿ ಕಸ ಕಡ್ಡಿಗಳು ಬಂದಂಗೆ ಮತ್ತೆ ಬರ್ತಾ ಇರ್ತಾರೆ. ಆದರೆ ಈ ಸಲ ಹುಷಾರಾಗಿರ್ಬೇಕು. ಗೊತ್ತಿದೆ ಯಾರು ಹೆಂಗಂತ ಅರ್ಥ ಮಾಡ್ಕೊಂಡಿದ್ದೀನಿ, ಬೇಡಪ್ಪ ಅಷ್ಟಕ್ಕಷ್ಟೇ ಇರೋಣ, ನಾನೇನು ದ್ವೇಷ ಕಟ್ಕೊಳ್ಳಲ್ಲ, ಯಾರನ್ನ ಎಲ್ಲಿಡಬೇಕೋ ಅಲ್ಲೇ ಇಟ್ಟಿದ್ದೀನಿ, ಅಷ್ಟೇ ಪಾಸ್ ಮುಗೀತು. ಯಾವುದನ್ನು ನಾನು ಮನಸ್ಸಲ್ಲಿ ಬಿಟ್ಕೋಬೇಕು, ಯಾವುದನ್ನು ಬಿಟ್ಕೋಬಾರ್ದು ನನಗೆ ಗೊತ್ತಿದೆ ಅಂತ ಈ ರೀತಿ ಒಂದು ದೃಢ ನಿರ್ಧಾರವನ್ನು ಮಾಡ್ಕೊಳ್ಳಿ. ಪದೇ ಜನಗಳ ಮೇಲೆ ನಂಬಿಕೆ ನೆಟ್ಟು ನೋವಿಗೆ ಗುರಿ ಆಗಬೇಡಿ. ಮನಸಾರೆ ನಂಬಿಟ್ಟಿರ್ತೀವಿ, ಅವ್ರನ್ನ ಹೆಂಗೆ ಇದು ಮಾಡೋದು? ನಿಮ್ಮ ಮನಸ್ಸಿನ ಮೇಲೆ ಪೆಟ್ಟು, ನಂಬಿಕೆ ಮೇಲೆ ಪೆಟ್ಟನ್ನು ಕೊಟ್ಟಿದ್ದಾರೆ ಅಂತ ಅಂದರೆ, ಅವ್ರು ನಿಮ್ಮ ಜೊತೆಗೆ ಇರುವಷ್ಟು ಯೋಗ್ಯತೆ ಅವ್ರಿಗೆ ಇರೋದಿಲ್ಲ. ನಿಮ್ಮ ಜೊತೆಗೆ ಇರಬೇಕಾದಂಥದ್ದು ರಾಯರು, ದೇವರು, ನೀವು ನಂಬಿರುವಂಥ ದೇವರು, ಗುರುಗಳು, ಇವರು ನಿಮಗೆ ಬೇಕಾದಂಥದ್ದು ಏನಂದರೆ ಇವರ ಆಶೀರ್ವಾದಗಳು. ಇವರ ಆಶೀರ್ವಾದ ಇತ್ತಂದರೆ ಜೀವನದಲ್ಲಿ ನೀವು ಯಾರು ಇರಲಿ ಇಲ್ಲದೆ ಇರಲಿ, ಒಂಟಿಯಾಗಿದ್ದರೂ ಕೂಡ ಖುಷಿಯಾಗಿರ್ತಾರೆ. ಇವಾಗ ನಾನು ಇಲ್ವಾ ಒಂಟಿಯಾಗಿ? ಏನಾರು ಕಮ್ಮಿ ಆಗಿದೆಯಾ? ದೇವ್ರು ಏನಾರು ಕಮ್ಮಿ ಇಟ್ಟವನ? ತುಂಬ ಚೆನ್ನಾಗಿಟ್ಟಿದ್ದಾರೆ ದೇವರು. ಆದರೆ ಒಂಟಿಯಾಗಿದ್ರೂ ಕೂಡ ನಗ್ನಗ್ತಾ ಇರೋದನ್ನ ಕಲೀರಿ, ನಿಮಗೋಸ್ಕರ ಬದುಕಿ.
ನಿಮ್ಮ ಖುಷಿಗೋಸ್ಕರ ಬದುಕಿ, ನಿಮ್ಮ ನಗುಗೋಸ್ಕರ ಬದುಕಿ, ನಿಮ್ಮ ಜೀವನವನ್ನು ಚೆನ್ನಾಗಿ ಇಟ್ಕೊಳ್ಳೋಗೋಸ್ಕರ ಬದುಕಿ. ನಿಮ್ಮ ನಗುವಲ್ಲಿ ಹಲವಾರು ರೀತಿಯ ಪ್ರಶ್ನೆಗಳು ಹುಟ್ಟುತ್ತೆ. ನಿಮಗೆ ಯಾರು ನಂಬಿಕೆ ದ್ರೋಹದ ಕೆಲಸವನ್ನು ಮಾಡಿರ್ತಾರಲ್ಲ, ಹಲವಾರು ರೀತಿಯ ಪ್ರಶ್ನೆಗಳು ಹುಟ್ಟುತ್ತೆ ಅವರಿಗೆ. ನಿಮ್ಮ ನಗುವಿಗೆ ಇರುವಂಥ ಗತ್ತದು ಧೈರ್ಯ, ಛಲ, ನಗು ಅನ್ನುವಂಥದ್ದು ಎದಕ್ಕೆ ಕೊಟ್ಟಿದ್ದಾನಂದರೆ, ನಿನ್ನ ಜೀವನ ಯಾವತ್ತೋ ಹಿಂಗೆ ಆಗ್ತಾ ಇದೆ ಅಂದಾಗ ಧೈರ್ಯ ತುಂಬ್ಕೋ. ನಿನ್ನ ಜೀವನ ನೋಡಿ ಯಾರಾದ್ರೂ ನಗ್ತಾ ಇದ್ದಾರೆ ಅಂತ ಛಲ ತುಂಬ್ಕೋ. ಇವತ್ತಲ್ಲ ನಾಳೆ ನಾನು ಮಾಡೇ ಮಾಡ್ತೀನಿ ಅನ್ನೋಂಥ ಛಲವನ್ನು ತುಂಬ್ಕೋ ಅಂತ ದೇವ್ರು ಕೊಟ್ಟಿರ್ತಾನೆ ನಿಮಗೆ. ನಗುನ ಯಾಕೆ ಕೊಟ್ಟಿದ್ದಾನಂದರೆ, ಈ ಎರಡರ ನಡುವೆ ಕೂಡ ಗಾಳಿ ಥರ ನಿನ್ನ ಮುಖದಲ್ಲಿ ನಗು ಇರಬೇಕು. ಗಾಳಿ ಥರ ನಗು ಇರಬೇಕು, ನಿಲ್ಲದ ನಗು ಇರಬೇಕು. ಆ ನಗುನ ನೀನು ತುಂಬ್ಕೋ. ನಗ್ನಗ್ತಾನೆ ನಿನ್ನ ನಗುವಲ್ಲೇ 1000 ಉತ್ತರ ಇರುತ್ತೆ. ಅವರಿಗೆ ತಲೆ ಕೆಡಿಸ್ಕೋಬೇಡ. ನಿನ್ನ ನಂದಾದೀಪವಾಗಿ ಕಾಪಾಡ್ತೀನಿ ಅಂತ ನೀವು ನಂಬಿರುವಂಥ ಗುರುಗಳು, ನಮ್ಮ ಪ್ರೀತಿಯ ರಾಯರು ಕಲಿಸ್ಕೊಡ್ತಾರೆ ನಮಗೆ. ಇದರಲ್ಲಿ ಏನು ಮಾಡ್ಬೇಕಂತಂದ್ರೆ, ನಗ್ನಗ್ತಾ ಮುಂದೆ ಸಾಗಬೇಕು. ಆದರೆ ಒಂದು ಸಲ ನಿಮಗೆ ನಂಬಿಕೆ ದ್ರೋಹ ಕೆಲಸನ ಮಾಡಿರ್ತಾರಲ್ಲ, ಅವ್ರನ್ನ ಮತ್ತೆ ಜೀವನದಲ್ಲಿ ಬಿಟ್ಕೋಬೇಡಿ. ಇದೇ ನಾನು ಇದರಲ್ಲಿ ಕೊಡ್ತಾ ಇರುವಂಥ ಮೆಸೇಜ್. ಇದನ್ನೇ ನಿಮ್ಗೆ ಹೇಳ್ತಾ ಇರುವಂಥದ್ದು ನಾನು. ಒಂದು ಸಲ ನಿಮ್ಮ ನಂಬಿಕೆಗೆ ಯಾರಾದರೂ ಕೂಡ ನಂಬಿಕೆ ದ್ರೋಹದ ಕೆಲಸವನ್ನು ಮಾಡಿದರೆ, ಪೆಟ್ಟನ್ನು ಕೊಟ್ಟಿದ್ದಾರೆ ಅಂತ ದಯವಿಟ್ಟು ಕೂಡ ಹತ್ತಿರಕ್ಕೆ ಬಿಟ್ಕೋಬೇಡಿ. ಇದು ಹೋಗಿ ರಾಯರ ಮುಂದೆ ಕಣ್ಣೀರು ಹಾಕ್ತೀರ, ರಾಯರೇ ಅವ್ರು ಯಾಕೆ ಹಿಂಗೆ ಮಾಡಿದರು, ರಾಯರೇ ಇವ್ರು ಯಾಕೆ ಹಿಂಗೆ ಮಾಡಿದರು, ರಾಯರೇ ಅಷ್ಟೊಂದು ನಂಬಿದೆ, ರಾಯರೇ ಇಷ್ಟೊಂದು ನಂಬಿದೆ ರಾಯರೇ ಅನ್ನೋಗಿಂತ, ರಾಯರೇ ನನಗೆ ಯಾರೂ ಬೇಡ ರಾಯರೇ, ನನಗೆಲ್ಲರ ಮೇಲೆ ನಂಬಿಕೆ ಇಟ್ಟು ಸಾಕಾಗ್ಬಿಟ್ಟಿದೆ ತಂದೆ, ಯಾರ ಮೇಲೂ ನಂಬಿಕೆ ಇಲ್ಲ. ಇವತ್ತು ಹಂಗೆ ಹಿಂಗೆ ಅಂತಾರೆ, ನಾಳೆ ದಿನ ಹೆಂಗಿರ್ತಾರೋ ಗೊತ್ತಿಲ್ಲ ರಾಯರೇ, ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ರಾಯರೇ ನನಗೆ ನೀವೇ ಗತಿ, ರಾಯರೇ ನನಗೆ ನೀವೇ ಬೇಕು, ರಾಯರೇ ನಿಮ್ಮ ಆಶೀರ್ವಾದ ಮಾತ್ರ ಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸ್ವಾಮಿ, ನನ್ನ ನೀವೇ ಕಾಪಾಡಬೇಕು ತಂದೆ, ನೀವೇ ಕಾಪಾಡಬೇಕು. ನನ್ನ ಪಾಲಿಗೆ ನೀವೇ ನೆರಳನ್ನು ನೀಡುವಂಥ ಮರನೂ ನೀವೇ, ನನ್ನ ರಕ್ಷಣೆ ಮಾಡುವಂಥ ಗೋಮಾತೆನೂ ನೀವೇ, ನನ್ನ ತಂದೆನೂ ನೀವೇ, ತಾಯಿನೂ ನೀವೇ, ಎಲ್ಲನೂ ನೀವೇ ತಂದೆ. ಬಂಧು ಬಳಗ ಎಲ್ಲ ಆಗಿ ನೀವೇ ಕಾಪಾಡಿರಾಯರೆ. ನನಗೆ ಯಾರೂ ಬೇಡ, ನನ್ನಪ್ಪ ಯಾರೂ ಬೇಡ, ಎಲ್ಲರೂ ನೋಡ್ಬಿಟ್ಟಿದ್ದೀನಿ ಜೀವನದಲ್ಲಿ, ಎಲ್ಲರೂ ನೋಡ್ಬಿಟ್ಟಿದ್ದೀನಿ, ಎಲ್ಲ ರೀತಿ ಕಷ್ಟವನ್ನು ತಿಂದ್ಬಿಟ್ಟಿದ್ದೀನಿ ತಂದೆ. ಯಾರೂ ಬೇಡ ನನಗೆ, ಯಾರೂ ಬೇಡ, ನೀವೇ ಗತಿ. ನಾನು ಒಂಟಿಯಾಗಿದ್ದರೂ ಕೂಡ, ಒಂದು ದಿನ ಬದುಕಿದ್ರೂ ಕೂಡ ಪರವಾಗಿಲ್ಲ ರಾಯರೇ, ನನ್ನ ಕೇವಲವಾಗಿ, ಕೀಳಾಗಿ, ನನ್ನ ತುಂಬ ಹಗುರವಾಗಿ, ನನಗೆ ತುಂಬ ಒಂದು ನಂಬಿಕೆಗೆ ಪೆಟ್ಟನ್ನು ಕೊಟ್ಟಿರ್ತಾರಲ್ಲ ಅಂಥವ್ರ ಮುಂದೆ ಒಂದು ದಿನ ಆದರೂ ಕೂಡ ನಾನು ಗೆಲ್ಲಬೇಕು. ಗೆದ್ದು ಒಂದು ದಿನ ಆದರೂ ಕೂಡ ನಗ್ನಗ್ತಾ ಬದುಕಬೇಕು. ಆ ಶಕ್ತಿನ ನೀವು ತುಂಬಬೇಕು. ನಿಮ್ಮ ಮೇಲೆ ಬಿಟ್ಟರೆ ಯಾರ ಮೇಲೂ ಕೂಡ ನನ್ನ ನಂಬಿಕೆ ಇಲ್ಲ. ನೀವೇ ನನಗೆಲ್ಲ, ನೀವೇ ಸರ್ವಸ್ವ. ನಿಮ್ಮ ಪಾದ ಬಿಟ್ಟರೆ ಬೇರೆ ಹಿಡಿಯಲ್ಲ ನಾನು, ಬೇರೆ ನನಗೆ ಯಾರೂ ಗೊತ್ತಿಲ್ಲ, ನೀವೇ ಗತಿ. ಜನಗಳನ್ನೂ ಕೂಡ ನಾನು ನಂಬಲ್ಲ ಅಂತ ರಾಯರ ಪಾದವನ್ನು ಇಷ್ಟು ಬಲವಾಗಿ ಹಿಡಿದು ರಾಯರನ್ನ ಮಾತ್ರ ನಂಬಿ ನೋಡಿ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಜನಗಳನ್ನ ನಂಬೋ ಬದಲು ದೇವರುಗಳನ್ನ ಮಾತ್ರ ನಂಬಿ, ಗುರುಗಳನ್ನ ಮಾತ್ರ ನಂಬಿ, ನಿಮ್ಮ ಜೀವನ ಖಂಡಿತ ಬದಲಾಗುತ್ತೆ. ನಾವೇನು ಮಾಡಿಬಿಡ್ತೀವಿ ಅಂದರೆ, ಜನಗಳ ಮೇಲೆ ನಂಬಿಕೆ ಭಾಳ ಇಡ್ತೀವಿ. ಜನಗಳ ಮೇಲೇ ಭಾಳ ನಂಬಿಕೆ ಇಟ್ಟಾಗ ಏನಾಗುತ್ತೆ, ಬಹಳಷ್ಟು ಜೀವನದಲ್ಲಿ ನಮಗೆ ನಂಬಿಕೆ ದ್ರೋಹದ ಕೆಲಸವನ್ನು ಜನಗಳು ಮಾಡ್ತಾರೆ. ಅದ್ರ ಬದಲಾಗಿ ದೇವರ ಮೇಲೆ ನಂಬಿಕೆನ ಇಟ್ಟರೆ, ದೇವರ ಮೇಲೆ ನಂಬಿಕೆನ ಇಟ್ಟು ಯಾರೂ ಕೂಡ ಸೋತಿಲ್ಲ. ಇಲ್ಲಿ ತಡವಾದರೂ ಕೂಡ ಗೆದ್ದಿದ್ದಾರೆ. ಇವತ್ತು ನಿಮ್ಮ ಜೀವನದಲ್ಲಿ ನಡೆಯುವಂಥ ಅವಮಾನ, ನಿಮ್ಮ ಜೀವನದಲ್ಲಿ ನಡೆಯುವಂತಹ ಒಂದಿಷ್ಟು ಏನದು ಹಗುರವಾಗಿ ಮಾತಾಡ್ತಾರಲ್ಲ, ಕೇಳಬಾರ್ದು ಪದಗಳನ್ನ ಕೇಳ್ತಾ ಇರ್ತಿರಲ್ಲ ಕೆಲವರಿಂದ, ಅವೆಲ್ಲವೂ ಕೂಡ ನಿಮ್ಮ ಗೆಲುವಿನ ಮೆಟ್ಟಿಲು. ಅವೆಲ್ಲ ಕಾಲಡಿ ಬರುತ್ತೆ. ಒಂದೊಂದೊಂದೊಂದಾಗಿ ನೀವು ಹೆಜ್ಜೆ ಇಡ್ತಾ ಗೆಲ್ತಾ ಹೋಗ್ತೀರಾ ನೀವು. ಸುಮ್ಮನೆ ಅಲ್ಲ ಇದು ಹೇಳ್ತಾ ಇರೋದು, ಗೆಲ್ತಾ ಹೋಗ್ತೀರಾ. ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು, ನಾವು ಪ್ರಯತ್ನ ಒಂದನ್ನು ಮಾಡಬೇಕು. ಯಾವುದಾದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದ್ರ ಬದಲು ನಮ್ಮ ಜೀವನದ ಬಗ್ಗೆ ಮಾತ್ರ ನಾವು ತಲೆ ಕೆಡಿಸ್ಕೋಬೇಕು. ಸ್ವಾರ್ಥಿ ಅನ್ಸ್ಕೊಂಡ್ರೂ ಕೂಡ ಪರವಾಗಿಲ್ಲ, ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿದಾಗ ಜನಗಳು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಜನಗಳು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದಾಗ ಅವ್ರ ನಿಮ್ಮ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, ಕೇರ್ಲೆಸ್ ಮಾಡಿಬಿಡ್ತಾರೆ. ಆ ಅವಕಾಶ ಯಾರಿಗೂ ಕೂಡ ಮಾಡಿಕೊಡ್ಬೇಡಿ ಜೀವನದಲ್ಲಿ, ಆಯಿತಾ? ಇದೇ ಮೆಸೇಜ್ನ ನಾನು ಕೊಡಬೇಕಿತ್ತು. ಎಲ್ಲರೂ ಕೂಡ ನಗ್ನಾಗ್ತಾ ಇರಿ. ರಾಯರು ಪ್ರತಿಯೊಬ್ಬರನ್ನು ಕೂಡ ಕಾಪಾಡ್ತಾರೆ. ಆ ಒಂದು ಆತ್ಮವಿಶ್ವಾಸ ಗತ್ತಿರಬೇಕು. ರಾಯರೇ ನನ್ನ ಜೊತೆಗೆ ರಾಯರಿದ್ದಾರಪ್ಪ, ಕಾಪಾಡ್ತಾರೆ. ರಾಯರ ದೃಷ್ಟಿಲಿ ನಾನು ಹೆಂಗಿರ್ಬೇಕು ಅನ್ನೋದನ್ನ ಕಲಿಬೇಕು. ರಾಯರ ದೃಷ್ಟಿಲಿ ನಾನು ಹೆಂಗಿರ್ಬೇಕಪ್ಪ. ಹೌದು, ರಾಯರು ಇಷ್ಟೊಂದು ಹೆಸರನ್ನ ಕಾಪಾಡ್ಕೊಂಬಂದಿದ್ದಾರೆ, ಇಷ್ಟೊಂದು ಗತ್ತು ಗಾಂಭೀರ್ಯ, ರಾಯರಂದ್ರೆ ಇಷ್ಟೊಂದು ಗೌರವ ಇದೆ. ಎಂತೆಂಥ ದೊಡ್ಡವರು ರಾಯರನ್ನ ಗೌರವಿಸ್ತಾರೆ ಅಂದರೆ, ನಾನು ರಾಯರ ಪುಟ್ಟ ಮಗು ಅಂತ ಹೇಳ್ಕೊತಾ ಇದ್ದೀನಿ. ಅಂದರೆ ರಾಯರ ಗೌರವವನ್ನು ಕಾಪಾಡ್ತಾ ಹೋಗ್ಬೇಕಂತ ನೀವು ಅರ್ಥ ಮಾಡ್ಕೊಂಬಿಡಿ. ರಾಯರ ಗೌರವ ಕಾಪಾಡೋದೇನು, ರಾಯರು ಹೆಂಗೆ ನಡ್ಕೊಂಡಿದ್ದಾರೆ ಅದನ್ನು ನೋಡಬೇಕು. ರಾಯರು ಬೇಡ ಅಂತ ದಾರಿನ ಬಿಟ್ಬಿಡ್ಬೇಕು. ರಾಯರು ಬೇಡ ಅಂತ ದೂರ ಹೋಗಿದ್ದಾರೆ ಯಾರೋ ಅಂದರೆ, ಅವ್ರನ್ನ ದೂರ ಸರಿಸಿದಾರೆ ಅಂದರೆ, ಆ ವ್ಯಕ್ತಿಗಳನ್ನ ಬಿಟ್ಟುಬಿಟ್ಟು ನಿಮ್ಮ ಜೀವನ ನೋಡಿಕೊಂಡಾಗ ರಾಯರು ನೀವು ಅಂದುಕೊಂಡಗಿಂತ ಚೆನ್ನಾಗಿಡ್ತಾರೆ ನಿಮ್ಮನ್ನು.
ಚೆನ್ನಾಗಿಡ್ತಾರೆ, ತುಂಬ ಚೆನ್ನಾಗಿಡ್ತಾರೆ. ರಾಯರ ಮೇಲೆ ನಂಬಿಕೆನ ಇಡಿ, ಖಂಡಿತ ಒಳ್ಳೇದಾಗುತ್ತೆ. ಸರಿನಾ? ಎಲ್ರಿಗೂ ಕೂಡ ಒಳ್ಳೇದಾಗಲಿ. ನಮಸ್ಕಾರ.